ನಮಸ್ಕಾರ ಪ್ರಿಯ ವೀಕ್ಷಕರೇ, ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ದಾವಣಗೆರೆಯ ನೆಲದಲ್ಲಿ ಸಾಹಿತ್ಯದ ಕಂಪನ್ನು ಹರಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಮನೆಯಂಗಳದಲ್ಲಿ ಈ ಒಂದು ಸಾಹಿತ್ಯದ ಚೆಲುವನ್ನು ಒಲವನ್ನು ಮೂಡಿಸುವ ದಿಸೆಯಲ್ಲಿ 2019ನೇ ಇಸ್ವಿಯಿಂದ ತಿಂಗಳ ಅಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ಪ್ರತಿ ಮನೆಯಲ್ಲೂ ಕೂಡ ಈ ಒಂದು ಸಾಹಿತ್ಯದ ಕಂಪನ್ನು ಹರಡುವಂಥ ಕಾರ್ಯದಲ್ಲಿ ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬ ಸಾಹಿತಿ ಅಥವಾ ಕವಿ ಅಥವಾ ಸಾಹಿತ್ಯ ಆಸಕ್ತರ ಸಾಹಿತ್ಯಾಭಿಮಾನಿಗಳ ಮನೆಯಲ್ಲಿ ಈ ಒಂದು ಸಾಹಿತ್ಯದ ಅಂಗಳವನ್ನು ನಿರ್ಮಾಣ ಮಾಡಿ ಆ ಮೂಲಕ ಸಾಹಿತ್ಯದ ಸೊಗಡನ್ನು ಪಸರಿಸುವಂಥ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಡೀತಾ 2019ರಿಂದ 2026ರ ಈ ಗಳಿಗೆಯವರೆಗೆ ಈ ಒಂದು ಕಾರ್ಯಕ್ರಮ ಸಾಗ್ತಾ ಬಂದಿದೆ. ಇದಕ್ಕೆ ಸಾಥಿಯಾಗಿ ದಾವಣಗೆರೆ V1 ಕಾವ್ಯಧಾರೆ ಕೂಡ ದಾವಣಗೆರೆ ತಿಂಗಳಾಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗದ ಜೊತೆಯಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡುವ ದಿಸೆಯಲ್ಲಿ ಸಹಯೋಗವನ್ನು ನೀಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ನಾವು ಬಸವ ಜಯಂತಿ ಪ್ರಯುಕ್ತ ನಮ್ಮ ತಿಂಗಳ ಅಂಗಳ ಬಳಗದ ಹಿರಿಯರು, ವಾಗ್ಮಿಗಳು, ವಿಮರ್ಶಕರು ಮತ್ತು ಚಿಂತಕರು ಕೂಡ ಆಗಿರುವಂಥ ಶ್ರೀಯುತ JK ಕುಲಕರ್ಣಿ ಸರ್ ಅವರ ಮನೆಯಲ್ಲಿ ಅವರ ಆತಿಥ್ಯದಲ್ಲಿ ಇವತ್ತು ಈ ತಿಂಗಳ ಅಂಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ ಬಸವ ಜಯಂತಿ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಬಳಗದ ಕವಿ ಮಿತ್ರರು ಮತ್ತು ಆಹ್ವಾನಿತ ಮಿತ್ರರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಬಸವಾದಿ ಪ್ರಮಥರು ಮತ್ತು ಶಿವಶರಣರ ಕುರಿತು ಕವಿತೆಗಳನ್ನು ವಾಚನ ಮಾಡಲಿಕ್ಕಾಗಿ ಆಗಮಿಸಿದ್ದಾರೆ. ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸ್ಕೊಂಡಿರ್ತಕ್ಕಂಥ ಶ್ರೀಯುತ JK ಕುಲಕರ್ಣಿ ಅವರಿಗೆ ಮೊದಲನೆಯದಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಬಳಗದ ಪರವಾಗಿ ಒಂದು ಎಲ್ಲರ ಮನದಾಳದಿಂದ ವಂದನೆಯನ್ನು ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಕ್ಕಾಗಿ ಅರ್ಪಿಸ್ತಾ ಇದ್ದೇವೆ. ವಿಶ್ವಕ್ಕೆಲ್ಲ ಒಬ್ಬನೇ ಅಣ್ಣ ಬಸವಣ್ಣ, ವಿಶ್ವಕ್ಕೆಲ್ಲ ಒಬ್ಬನೇ ಗುರು ವಿಶ್ವಗುರು ಬಸವಣ್ಣ ಎಂಬ ಮಾತಿನಂತೆ ಈ ವಿಶ್ವಕ್ಕೆ ಒಂದು ಸಾಮಾಜಿಕ ಕ್ರಾಂತಿಯ ಅನುಭವವನ್ನು ಉಂಟು ಮಾಡಿದಂತಹ ಮತ್ತು 12ನೇ ಶತಮಾನದಲ್ಲಿ ಅದೊಂದು ಭಕ್ತಿ ಚಳುವಳಿಯ ಪರ್ವಕಾಲ ಮತ್ತು ಸಾಮಾಜಿಕ ಸುಧಾರಣೆಯ ಪರ್ವಕಾಲವೂ ಕೂಡ ಹೌದು. ಅಂಥ ಒಂದು ಪರ್ವಕಾಲಕ್ಕೆ ನಾಂದಿಯನ್ನು ಆಡಿದಂಥವರ ಸಾಲಿನಲ್ಲಿ ಬಸವಣ್ಣನ ಹೆಸರನ್ನು ನಾವು ಇವತ್ತಿಗೂ ಕೂಡ ಸ್ಮರಣೀಯವಾಗಿ ಗೌರವದಿಂದ ಸ್ಮರಿಸ್ತಾ ಅವರ ಒಂದು ಶಿವಶರಣರ ಮತ್ತು ಅನುಭವ ಮಂಟಪದ ಏನು ವಚನಗಳು, ಆ ಸಾಹಿತ್ಯಿಕ ಚಳುವಳಿ ಮತ್ತು ಅಲ್ಲಿ ಸಾರಿರುವಂಥ ಸಂದೇಶ ಇದೆ, ಅದನ್ನು ಇವತ್ತಿಗೂ ಕೂಡ ನಾವು ಪಾಲಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದೇವೆ. ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಈ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇದೀಗ ಬಸವಾದಿ ಪ್ರಮಥರು ಮತ್ತು ಶಿವಶರಣರನ್ನು ಸ್ಮರಿಸುವಂತಹ ಈ ಬಸವ ಜಯಂತಿಯ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸ್ಕೊಂಡಿರ್ತಕ್ಕಂಥ ಶ್ರೀಯುತ JK ಕುಲಕರ್ಣಿ ಅವರು ಎಲ್ಲರನ್ನೂ ಕೂಡ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಮೊದಲನೆಯದಾಗಿ ನಾವು ಸ್ವಾಗತವನ್ನು ಕೋರ್ತಾ ಅವರ ಕುಟುಂಬದಲ್ಲಿ ಬಸವಾದಿ ಪ್ರಮಥರ ಮತ್ತು ಶಿವಶರಣರ ಹಾಗೂ ಭಗವಂತನ ಕೃಪಾಶೀರ್ವಾದ ಸದಾಕಾಲ ನೆಲೆಸಿರಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಸರ್ವರನ್ನು ಕೂಡ ಸ್ವಾಗತಿಸಲಿಕ್ಕಾಗಿ ಅವರಿಗೆ ಮತ್ತೊಮ್ಮೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಇಂದಿನ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. 2-3 ಕಾರಣಗಳಿಗಾಗಿ. ಮೊದಲನೇದಾಗಿ ಈ ಕಾರ್ಯಕ್ರಮ ಸಾಹಿತ್ಯಿಕವಂತ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಮ್ಮ ಮನೆಯಲ್ಲಿ ಮೊದಲನೇ ಸಲ ನಡೀತಾ ಇರುವಂಥದ್ದು. ಎರಡನೇದಾಗಿ ಈ ಬಸವ ಜಯಂತಿಗೆ ನನಗೆ ಏನೋ ಒಂದು ಸಂಬಂಧ ಇದೆ. ಬಸವಣ್ಣ ಹುಟ್ಟಿದಂಥ ಊರಿಗೆ ನನಗೆ ಬರೀ 20 ಕಿಲೋಮೀಟರು. ಸೊ ನಾವೆಲ್ಲ ಶರಣರು ಹುಟ್ಟಿ ಬೆಳೆದಂಥ ನಾಡಿನಲ್ಲೇ ಹುಟ್ಟಿ ಬೆಳೆದಂಥ ನಮ್ಮದು ಮನಗುಳಿ ಅಂದರೆ ಬಸವನ ಬಾಗೇವಾಡಿಯಿಂದ ನಮ್ಮ ಊರಿಗೆ ಹೋಗಿ ಅಲ್ಲಿ ಹೋಗ್ಬೇಕು 20 ಕಿಲೋಮೀಟರು, ಅಲ್ಲಿ ಅಷ್ಟು ಹತ್ತಿರದಂಥದ್ದವರು. ಹೀಗಾಗಿ ಬಸವ ಜಯಂತಿ ಅನ್ನುವಂಥದ್ದು ಸಣ್ಣ ಮಕ್ಕಳದ್ದು ಹಿಡ್ಕೊಂಡು ಮಾಡ್ಕೊತ ಬಂದು ಇವತ್ತು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೆವು. ಅದು ಒಂದು ಸಾಹಿತ್ಯಿಕವಾಗಿ ಮಾಡ್ತಾಯಿದ್ದೆವು ಅನ್ನುವಂಥದ್ದು ಇನ್ನೂ ಸಂತೋಷ ವಿಷಯ. ಈ ತಿಂಗಳ ಅಂಗಳ ಅನ್ನುವಂಥ ಈ ಕಾರ್ಯಕ್ರಮ ಎಲ್ಲ ಸಾಹಿತಿಗಳನ್ನು, ಕವಿ ಮಿತ್ರರನ್ನು ಒಂದು ಕಡೆ ಕೂಡಿಸಿ
ತಿಂಗಳಿಗೊಂದೊಂದು ಕಾರ್ಯಕ್ರಮ ಮಾಡ್ತಾ ಬರುವಂಥದ್ದೇನಿದೆ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಇದರಿಂದ ಏನಾಗಿದೆ ಅಂದರೆ ನಾವು ನಮ್ಮ ಕವನಗಳನ್ನಿರಲಿ ಅಥವಾ ವಿಚಾರಗಳನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಒಂದು ಮಾಧ್ಯಮ ಆಗಿದೆ ನಮಗೆ. ಇದು ಭಾಳ ಮುಖ್ಯವಾಗಿದ್ದು. ಇದನ್ನು ಯಾವುದೋ ಒಂದು ಸಂಘ ಮಾಡಲಿ, ಸಂಸ್ಥೆ ಮಾಡಲಿ, ಸರ್ಕಾರ ಮಾಡಲಿ ಅಂತ ಅನ್ನೋದೇ ನಾವೇ ಒಂದೊಂದು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಿರುವಂಥದ್ದು. ಅದರ ಭಾಗವಾಗಿ ಇವತ್ತು ಸೇರಿದ್ದೀವಿ ಇವತ್ತು. ಅದರಲ್ಲಿ ವಿಶೇಷವಾಗಿ ಈ ಏಪ್ರಿಲ್ ತಿಂಗಳು ಅನ್ನುವಂಥದ್ದೇನಿದೆ ಇದು ಬಹಳ ಮುಖ್ಯ ಇದೆ. ಒಂದು ಈ ವರ್ಷದ ಆರ್ಥಿಕ ತಿಂಗಳು ಆಗುವಂಥದ್ದು ಪ್ರಾರಂಭ ಆಗುವಂಥದ್ದು ಏಪ್ರಿಲ್ 1ರಿಂದನೇ. ಇದು ಎಲ್ಲ ಕಡೆಗೆ ನಾವೇನೋ ಯುಗಾದಿನೇ ನಮ್ಮದು ಮೊದಲಂದರೂ ಸಹಿತ ಈ ಕ್ಯಾಲೆಂಡರ್ ಇಯರ್ನಲ್ಲಿ ಏಪ್ರಿಲೇ ಮೊದಲ ತಿಂಗಳು ಅನ್ನುವಂಥದ್ದು. ಎಲ್ಲಕ್ಕೂ ಮಿಗಿಲ ಈಗಾಗಲೇ ಹೇಳಿದ್ದಾರೆ, ಸಾಂಸ್ಕೃತಿಕ ಅಧಿನಾಯಕ ಕರ್ನಾಟಕದ್ದು ಮತ್ತು ಜಗಜ್ಯೋತಿ ಬಸವೇಶ್ವರ ಹುಟ್ಟು ಬೆಳೆದು ಅವರ ಬಾಳನ್ನು ಅದರ ಬೆಳಕನ್ನು ಇವತ್ತಿಗೂ ಬೀರ್ತಿರುವಂಥ ಒಂದು ಅವರ ದಿನಾಂಕ ಏನಿದೆ ಈ ಅಕ್ಷಯ ತೃತೀಯ, ಅದು ಬಂದದ್ದು ಈ ಏಪ್ರಿಲ್ ತಿಂಗಳಲ್ಲೇ. ಇಡೀ ಭಾರತೀಯ ಸಂವಿಧಾನವನ್ನು ಹೊಸ ರೀತಿಯಲ್ಲಿ ಕೊಟ್ಟಂಥ ಆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಹುಟ್ಟಿದ್ದು ಇದೇ ತಿಂಗಳಲ್ಲೇ ಇದೆ. ಇದರ ಜೊತೆಗೆ ತಕ್ಕೊಂಡಾಗ ನೀವು ಭಾರತೀಯ ಸನಾತನ ಧರ್ಮದ ಪುನರುತ್ಥಾನ ಮಾಡಿರುವಂಥ ಶಂಕರಾಚಾರ್ಯ ಹುಟ್ಟಿದ್ದು ಇದೇನೆ. ಭಜಗೋವಿಂದಂ ಮೂಢಮತಿ ಅಂತ ಹೇಳ್ತಾನೆ ನಮ್ಮೊಳಗೆ ದೇವರಿದ್ದಾನೆ, ಅವನನ್ನು ಹುಡುಕ್ರಿ ಅನ್ನುವಂಥ ಹೇಳ್ತಾ ಏನೂ ಇಲ್ಲದಂಥ ಕಾಲಕ್ಕೆ ಇಡೀ ಭರತಖಂಡವನ್ನು ಕಾಲಿನ ನಡಿಗೆಯಿಂದ 3 ಸಲ ಅಡ್ಡಾಡಿದಂಥ ಮಹಾನ್ ಧರ್ಮ ಸುಧಾರಕರಂಥ ಶಂಕರಾಚಾರ್ಯರು, ಅವ್ರ ಜೊತೆಗೆ ರಾಮಾನುಜರು ಹುಟ್ಟಿರುವಂಥದ್ದು ಇದೇ ತಿಂಗಳಲ್ಲಿ. ಅಕ್ಕಮಹಾದೇವಿ ಈ ಒಂದು ಮಹಿಳಾ ಪ್ರಜ್ಞೆ ಅನ್ನುವಂಥದ್ದು, ನಾವೇನು ಪಾಶ್ಚಾತ್ಯ ಜಗತ್ತಿನ ಶಬ್ದ ನಾವು ಹೇಳ್ತೇವೆ, ಸಾಮಾನ್ಯ ವುಮೆನ್ಸ್ ಲಿಬರೇಷನ್ ಹಾಗೆ ಹೀಗೆ ಎಷ್ಟೋ ಸಾವಿರ ವರ್ಷಗಳ ಮೊದಲಿನ ಅಕ್ಕಮಹಾದೇವಿ ಗಂಡು ಹೆಣ್ಣಲ್ಲಿ ಯಾವುದೇ ಭೇದ ಇಲ್ಲ ಅನ್ನುವಂಥದ್ದು, ಮತ್ತು ಗಂಡಸಿನಲ್ಲಿ ಏನು ತಾಕತ್ತಿದೆಯೋ, ಏನು ಶಕ್ತಿ ಇದೆಯೋ, ಏನು ಸಾಮರ್ಥ್ಯ ಇದೆಯೋ ಅದಕ್ಕೆ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥದ್ದು ತೋರಿಸ್ಕೊಟ್ಟಂಥ ಅಕ್ಕಮಹಾದೇವಿ ಹುಟ್ಟಿದ್ದಂಥದ್ದು ಈ ತಿಂಗಳ. ಅವಳ ಶುಭಾಶಯಗಳನ್ನ ಹೇಳ್ತಾನೆ. ಮತ್ತು ಕನ್ನಡದ ಮೊದಲ ಕವಯಿತ್ರಿ ಆ ಹೆಣ್ಮಗಳು ಅನ್ನುವಂಥದ್ದು ಅದು ಇದೇ ತಿಂಗಳಲ್ಲಿ. ಹಾಗೆಯೇ ತಗೊಂಡಾಗ ಭಕ್ತಿಗೆ ಇನ್ನೊಂದು ಹೆಸರೆಂದರೆ ಆಂಜನೇಯ ಜಯಂತಿ ಬರುವಂಥದ್ದು ಇದೇ ತಿಂಗಳಲ್ಲಿ. ನೋಡಿ ಏಪ್ರಿಲ್ ಎಷ್ಟು ವೈವಿಧ್ಯಮಯವಾದ್ದು ಇದೆ. ಇನ್ನು ಜಗತ್ತಿನೊಳಗೆ ಎಲ್ಲ ಇದ್ದರೂ ಆರೋಗ್ಯ ಇರಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ನಾವು ಹೇಳ್ತಾ ಇದ್ದೇವೆ ಅದು ಬೇಕು ಇದು ಬೇಕು ಅಂತ ತಗೊಂಡು. ಅದಕ್ಕೆ ಎಲ್ಲದಕ್ಕೂ ಮೊದಲಿರುವಂಥದ್ದು ಆರೋಗ್ಯ. ಅಂಥ ಆರೋಗ್ಯ ದಿನಾಚರಣೆ WHO ಡೇ ಬರುವಂಥದ್ದು ಇದೇ ತಿಂಗಳಲ್ಲಿ. ಸೊ ಎಲ್ಲ ದೃಷ್ಟಿಯಿಂದ ತಕ್ಕೊಂಡಾಗೂ ಸಹಿತ ಮತ್ತು ಅತ್ಯುತ್ತಮ ಯಾವುದೂ ನೋಡದೇ ಮುಹೂರ್ತ ಬಂಗಾರ ಖರೀದಿ ಮಾಡುವಂಥ ಅಕ್ಷಯ ತೃತೀಯ ಮುಹೂರ್ತ. ಮೊನ್ನೆ ಪೇಪರ್ ನೋಡಿರ್ಬೇಕು ನೀವು, ಒಂದೇ ಒಂದು ದಿನ ಕರ್ನಾಟಕದಲ್ಲಿ 200 ಕೋಟಿ ರೂಪಾಯಿದಷ್ಟು ಬಂಗಾರನ್ನು ವ್ಯಾಪಾರ ಮಾಡಲಾಯಿತು. ಅಷ್ಟು ಬಂಗಾರದ ಹುಚ್ಚಿರುವಂಥದ್ದು. ಯಾಕೆಂದರೆ ಅವತ್ತು ಕೊಂಡ್ರೆ ಎಲ್ಲವೂ ಅಕ್ಷಯ ಆಗತ್ತೆ. ನಿಮ್ಮ ಮಾಡುವಂಥ ಧ್ಯಾನ ಅಕ್ಷಯ ಆಗತ್ತೆ, ಶ್ಲೋಕ ಅಕ್ಷಯ ಆಗತ್ತೆ, ಸೈಟ್ಗಳು ಅಕ್ಷಯ ಆಗತ್ತೆ, ಇಂಥ ನಂಬಿಕೆಗಳು ಬಂಗಾರ ಅಕ್ಷಯವಾಗತ್ತೆ ಅನ್ನುವಂಥದ್ದು. ಹೀಗೆಲ್ಲ ಮಾಡಿಕೊಂಡು ಜೊತೆ ತಕ್ಕೊಂಡಾಗ ರಾಜ್ಕುಮಾರ್ನಂಥ ಮಹಾನ್ ನಟ ಹುಟ್ಟಿದ್ದು ಇದೇ ತಿಂಗಳಲ್ಲಿ. ಕನ್ನಡಕ್ಕೆ ಹಾಸ್ಯ ಅಂತಂದು ಕೊಟ್ಟಂಥ ಬೀಚಿ ಹುಟ್ಟಿದ್ದು ಇದೇ ತಿಂಗಳಲ್ಲಿ. ಇಂಥ ಅದ್ಭುತವಾದಂಥ ತಿಂಗಳಿದೆ. ಇಂಥ ಅದ್ಭುತವಾದ ತಿಂಗಳಲ್ಲಿ ನಿಮ್ಮಂಥ ಅದ್ಭುತವಾದ ಜನರದೊಂದು ಸಾಹಿತ್ಯಿಕ ಸಭೆ ನಮ್ಮಲ್ಲಿ ಏನು ಏರ್ಪಡಿಸಿದ್ದಾರೆ, ಗಂಗಾಧರ್ ಅವರಾಗಲಿ ಅಥವಾ ಅವರ ಸಹಯೋಗಿ ಚಿದಾನಂದ ಅವರಾಗಲಿ ಮಾಡಿದ್ದಾರೆ. ಅವರಿಬ್ಬರಿಗೂ ನಿಮ್ಮ ಪರವಾಗಿ ನಾನು ಮೊದಲು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಅವರಿಗೆ. ಯಾಕಂದ್ರೆ ನೇತಾರ ಅವರು ಅದನ್ನು ಕಷ್ಟಪಡು ಒಂದು ಫಂಕ್ಷನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆದರೆ ನಮ್ಗೆ ಗೊತ್ತಿದೆ. ಅಂಥದ್ದು ಪ್ರತಿ ತಿಂಗಳು ಒಂದೊಂದು ಫಂಕ್ಷನ್ ಮಾಡ್ತಾ ಬಂದಿದ್ದಾರೆ. ಈ ದೃಷ್ಟಿಯಿಂದ ಅವರೆಲ್ಲರೂ ಸ್ತುತ್ಯಾರರು. ಮತ್ತು ಇಂಥ ಉರಿ ಬಿಸಿಲು ಇಂಥ ಬಿಸಿಲಲ್ಲ. ಈ ವರ್ಷದ ಬಿಸಿಲು ಹೇಗಿದೆ ಅಂತಂದರೆ, ಏನೆಂದು ಬಣ್ಣಿಸಲಿ ಬಳ್ಳಾರಿ ಬಿಸಿಲ, ಹಂಪಿಯ ಕಲ್ಲು ಬೆವತಾವ ಈ ಸಲ, ಗಾಳಿ ಇರುವಾಗಲೂ ಬಾಣಲೆಯ ಕುದಿತ, ಗಾಳಿ ಇರದರೆ ಬೆಂಕಿಯಲ್ಲಿ ಜಿಗಿತ ಅಂತ ನಾನು ಒಂದು 92ರ ಪದ್ಯ ಬರೆದಿದ್ದೆ. ಆವಾಗ ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊಸಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ. ಇವತ್ತು ಹೊಸಪೇಟೆ ಬಳ್ಳಾರಿ ಏನಾಗಿದೆ, ಇಡೀ ಕರ್ನಾಟಕನೇ ಆಗಿದೆ. ಇವತ್ತು ನಮ್ಮ ದಾವಣಗೆರೆ ನಡುನಾಡ ಇದು. ಇಲ್ಲೂ ಸಹಿತ ಎಷ್ಟು ಬಿಸಿಲಿದೆ ಅನ್ನುವಂಥದ್ದು. ಇಂಥ ಬಿಸಿಲಿನಲ್ಲಿ 3:30-4 ಗಂಟೆಗೆ ಹೊತ್ತಿನಲ್ಲಿ ಹೊರಗೆ ಕರ್ಫ್ಯೂ ಇದ್ದಂಗಿದೆ ಹೊರಗೆ. ಅಂಥದ್ರೆ ತಾವೆಲ್ಲ ಬಂದಿರಲ್ಲ. ನಿಮ್ಮನ್ನು ಯಾವ ರೀತಿ ಸ್ವಾಗತ ಮಾಡಬೇಕು, ಅದಕ್ಕೆ ನಾನು ನಿಮ್ಮನ್ನು ಕಂಡದ್ದಕ್ಕೆ ನಾನು ಧನ್ಯವಾದ ತಿಳ್ಕೊಂಡು ಹೇಳಿ ನಿಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಾಹಿತ್ಯದ್ದು ಅಲ್ಲೇ ನಾವು ಒಂದು ಸಮಾನ ಮನಸ್ಕರ ಗುಂಪು ಅಂತ ನಾವು ಸಾಮಾನ್ಯವಾಗಿ ಸಾಯಂಕಾಲ ಎಲ್ಲ ಇಲ್ಲಿ ನಿವೃತ್ತರೆಲ್ಲ ಸೇರ್ತಾ ಇರ್ತೇವೆ. ಇಲ್ಲಿ ಸೇರಿ ಅದರಲ್ಲಿ ನಮ್ಮ ಬಂಧುಜಿಯವರು ಸುಮಾರು ಅವರು ಸರ್ವಿಸ್ 36 ವರ್ಷ ಆ್ಯಸ್ ಎ ಪ್ರೊಫೆಸರ್ HOD ಅಂತ ತಿಳ್ಕೊಂಡು ಕಾಮರ್ಸದ್ದಾಗಿ ಇಲ್ಲೇ ಜಾಯ್ನ್ ಆಗಿ ಇಲ್ಲೇ ನಿವೃತ್ತ ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಅವ್ರು ಬಂದಿದ್ದಾರೆ. ನಮ್ಮ ಕೋರಿ ಸರ್ ಮನೆ ನಿವೃತ್ತಿ ಆಗಿದ್ದಾರೆ. ಅವರು ಹಾಗೆ ಬಂದು ಜಸ್ಟ್ ಮತ್ತಿಲ್ಲೇ ಮನೆ ಕಟ್ಟಿ ಹೊಸ ಮನೆ ಮಾಡಿದ್ದಾರೆ. ಸೊ ಅವರೆಲ್ಲ ಸ್ನೇಹಿತರು ಈ ಸಾಹಿತ್ಯಕ್ಕೆ ಬಂದಿದ್ದಾರೆ. ಇವತ್ತಿಬ್ಬರು 3 ಬಂದು ಹೊಸ ಗೆಳೆಯರು ಸೇರಿದ್ದಾರೆ.
ನಾಟಕ ಮತ್ತು ಸಂಗೀತದಿಂದ ಎಲ್ಲರಿಗೂ ನಾನು ನಮ್ಮ ಇನ್ನೊಮ್ಮೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದು ಖಂಡಿತವಾಗಿ ಅತ್ಯುತ್ತಮವಾದಂಥ ಸ್ವಾಗತದ ಒಂದು ನನ್ನ ಪ್ರೀತಿಯ ಕೆಲಸ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಒಂದು ಕವನವನ್ನು ಓದಲಿಕ್ಕೆ ಹೇಳಿದ್ದಾರೆ, ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೀನಿ. ಓದಲಿಕ್ಕೆ ಹೇಳೋದಕ್ಕಿಂತ ಹೆಚ್ಚಿಗೆ ಗಂಗಾಧರ ಪರ್ಮಿಷನ್ ಕೊಟ್ಟರೆ ನಾವು ಏನಾರು ಮಾಡುವಂಥದ್ದು. ಒಂದು ಪದ್ಯ ಏನಿದೆ ಅಂದರೆ ಅದು ಪದ್ಯನ ಬರೆದು ಈ ಶರಣರ ಬಗ್ಗೆನೇ ಬರೀಬೇಕಂಥ ಪದ್ಯ ಇವತ್ತು ನಾವು ಮಾಡುವಂಥ ಪದ್ಯಗಳೆಲ್ಲವನ್ನು ಬಸವಣ್ಣವ್ರ ಕುರಿತು ನಾನು ಬರೆದಂಥ ಪದ್ಯ, ಅದರ ತಲೆಬರಹ ಕರುನಾಳು ಬೆಳಕಾಗಿ ಬಾ ಅಂತ ತಿಳ್ಕೊಂಡು. ಕರುನಾಳ ಬೆಳಕಾಗಿ ಬಾ. ಅನುಭವ ಮಂಟಪವೆಂಬ ಮೊದಲ ಲೋಕಸಭೆ ಕಟ್ಟಿದವ ನೀನು, ಪ್ರಜಾಹಿತ ಚಿಂತನೆಯ ಬೀಜ ಬಿತ್ತಿದವ ನೀನು, ಸಮಾಜವಾದದ ಮಂತ್ರ ಪಠಿಸಿದವ ನೀನು, ಸಮಾನತೆಯ ಹರಿಕಾರನೇ, ನಿನ್ನನ್ನು ಕವನದಲ್ಲಿ ಹೇಗೆ ಹಿಡಿದಿಡಲಿ ನಾನು, ನಿನ್ನನ್ನು ಕವನದಲ್ಲಿ ಹೇಗೆ ಹಿಡಿದಿಡಲಿ ನಾನು, ನನಗೆ ಶಬ್ದಗಳು ಸಾಮರ್ಥ್ಯ ಇಲ್ಲ ಅಂತ. ಬಸವನ ಬಾಗೇವಾಡಿಯಿಂದ ದಿಲ್ಲಿವರೆಗೆ ಬೆಳೆದಿರುವೆ, ಬಸವನ ಬಾಗೇವಾಡಿಯಿಂದ ದಿಲ್ಲಿವರೆಗೆ ಬೆಳೆದಿರುವೆ, ಕೃಷ್ಣಾ ನದಿ ತೀರದಿಂದ ಥೇಮ್ಸ್ ನದಿವರೆಗೆ ಹರಡಿರುವೆ, ಜಗದಗಲ ಮುಗಿಲೆಲ್ಲ ಹರಡಿರುವ ನಿನ್ನನ್ನು ಶಬ್ದಗಳಲ್ಲಿ ಹೇಗೆ ಹಿಡಿದಿಡಲಿ ನಾನು. ಕಾರ್ಲೈಲ್ ರಸ್ಕಿನರಿಗೂ ಮೊದಲು ಕಾಯಕ ಮಂತ್ರ ಜಪಿಸಿದವ ನೀನು, ದಾಸೋಹ ಕಾಯಕಗಳಿಂದ ಸಮತೆ ಸಾಧಿಸಿದವನು ನೀನು, ಕನ್ನಡ ತಾಯಿಯ 1000 ವರ್ಷದ ತಪದ ಫಲ ನೀನು, ನಿನ್ನನ್ನು ಹೇಗೆ ಹಿಡಿದಿಡಲಿ ನಾನು. ಸತ್ಯ ಅಹಿಂಸೆ ಧರ್ಮ ನಮ್ಮಲ್ಲಿ ಹುಟ್ಟಿಸಲು ಬಾರಯ್ಯ ಬಾ ಬಸವಣ್ಣ, ಕತ್ತಲೆಯ ಕಳೆಯುವ ಕರುನಾಳು ಬೆಳಕಾಗಿ ಬಾ. ಧನ್ಯವಾದಗಳು. ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಬಯಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ಮುಂದುವರ ಕಾರ್ಯಕ್ರಮ ಮುಂದುವರಿಸಿ. ಆತ್ಮೀಯರೇ, ಇವತ್ತಿನ ಈ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮನೆಗೊಂದು ಗ್ರಂಥಾಲಯ ಅನ್ನುವಂಥ ಪರಿಕಲ್ಪನೆಗೂ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ. ಶ್ರೀಯುತ GK ಕುಲಕರ್ಣಿ ಸರ್ ಅವರ ಮನೆಯಲ್ಲಿ ಇವತ್ತು ಒಂದು ಗ್ರಂಥಾಲಯವನ್ನು ಉದ್ಘಾಟಿಸುವುದರ ಮೂಲಕ ಪುಸ್ತಕ ಓದುವ ಪರಿಕಲ್ಪನೆಗೆ ಒಂದು ಕರೆಯನ್ನು ಮತ್ತು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀಡಲಾಗ್ತಾ ಇದೆ. ಬನ್ನಿ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ. ಆತ್ಮೀಯರೇ, ಇವತ್ತು ಈ ಬಸವ ಜಯಂತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಬಸವಣ್ಣನವರನ್ನು ಸ್ಮರಿಸುವ ಜೊತೆಯಲ್ಲಿ ಬಸವಾದಿ ಪ್ರಮಥರನ್ನು ಮತ್ತು ಶಿವಶರಣರನ್ನು ಕೂಡ ಸ್ಮರಿಸುವಂಥ ಕಾರ್ಯವನ್ನು ಕವಿತೆಗಳ ಮೂಲಕ ಮತ್ತು ಚಿಂತನೆಗಳ ಮೂಲಕ ಮಾಡ್ತಾ ಇದ್ದೇವೆ. ಇದೀಗ ನಮ್ಮ ಬಳಗದ ಸದಸ್ಯರಾಗಿರುವಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ತಮ್ಮ ಕವಿತೆಯನ್ನು ವಾಚಿಸ್ತಾ ಇದ್ದಾರೆ. ಸರ್ವರಿಗೂ ಶುಭ ಸಂಜೆ, ನಮಸ್ಕಾರಗಳು. ಕವನದ ಶೀರ್ಷಿಕೆ ಅರಿಯಿರಿ ಬಸವ ತತ್ವ. ಶರಣ ಬಸವೇಶ್ವರರು ಸಾರಿದರು, ದೇಗುಲಗಳ ನಿರ್ಮಾಣ ಮಾಡದಿರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಎಂಬಿ ಕಟುಸತ್ಯ ಸಾರುವ ವಚನ 9 ಶತಮಾನಗಳು ಉರುಳಿದರೂ ವಚನವಾಗಿಲ್ಲಬೇಕೆ? ಮಂದಿರಗಳ ನಿರ್ಮಿಸಿ, ಮೂರ್ತಿಗಳ ಪ್ರತಿಷ್ಠಾಪಿಸಿ, ಆಡಂಬರದಿ ಎಣ್ಣೆ ಬತ್ತಿಗಳಿಲ್ಲದ ದೀಪದಂತೆ ಭಾವ ಭಕುತಿಗಳಿಲ್ಲದ ಪೂಜಾರ್ಚನದಿ ಒಲಿದಾನೆ ಶಿವ. ಆಹಾ, ನಾನು ಎಂಬ ಅಹಮಿಕೆ ಉರುಳಿಲ್ಲದ ಆಡಂಬರಕ್ಕೆ ಆಹ್ವಾನಿಕೆ, ನೀನು ಎಂಬ ಸಜ್ಜನಿಕೆ ತಿರುಳಿರುವ ಮನೋಭೂಮಿಕೆ. ಅಣ್ಣ ಬಸವಣ್ಣರ ವಚನಗಳು ನವಪೀಳಿಗೆಯ ಜನರಿಗೆ ಅರ್ಥವಾಗಲು ಶತಶತಮಾನಗಳಾದರೂ ಆಗದಿರುವುದು ವಿಪರ್ಯಾಸ, ಇನ್ಮುಂದಾದರೂ ಅದಾಗಲಿ ಅನಾಯಾಸ. ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀಯುತ ಮಂಜುನಾಥ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ತಿಂಗಳ ಅಂಗಳ ಬಳಗದ ಮತ್ತೋರ್ವ ಸದಸ್ಯರಾಗಿರುವಂಥ ಕವಯತ್ರಿ ಶ್ರೀಮತಿ ಮಂಜುಳಾ ಸುನಿಲ್ ಅವರು ತಮ್ಮ ಕವಿತೆಯನ್ನು ವಾಚಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಭಕ್ತಿ ಭಂಡಾರಿ. ಮಹಾಮನೆಯ ಮಹಾಪುರುಷ, ಶರಣ ಕುಲದ ಪರುಷ, ಮನಸ್ಸಿನ ತಮಂದತೆಯ ನೀಗಿಸಿದ ತತ್ವಜ್ಞಾನಿ, ಅರಿವಿನ ಜ್ಞಾನದೀವಿಗೆಯ ಬೆಳೆಸಿದ ಸುಜ್ಞಾನಿ, ಸತ್ಯ ಅಹಿಂಸೆ ದಯಾಪರತೆಗೆ ತಳಹದಿಯಾದವರು, ಆದರ್ಶ ಯುಗದ ಪ್ರವರ್ತಕರು. ಶರಣಕುಲದ ಭಕ್ತಿಯ ಕುಲುಮೆ ಉಕ್ಕಿಸಿದರು ಭಕ್ತಿ ಭಾವನೆಗಳ ವಚನ ಚಿಲುಮೆ. ಸಮಾಜ ಸುಧಾರಕ, ದೇವಮಾಂತ್ರಿಕ, ಕೂಡಲ ಸಂಗನ ಆರಾಧಕ, ಲಿಂಗ ಸಮಾನತೆಯ ಸಾರಿದ ಸಾಕಾರ ಮೂರ್ತಿ, ಮಾನವತೆಯ ಮೂಡಿಸಿದ ಮಮತಾ ಮೂರ್ತಿ,
ಮೇಳು ಕೀಳೆಂಬ ಜಾತಿ ವರ್ಗ ಕಿತ್ತೊಗೆದ ಕ್ರಾಂತಿಕಾರಿ ಶಿವಭಕ್ತಿ ಸುದೆ ಹರಿಸಿದ ಭಕ್ತಿ ಭಂಡಾರಿ. ಜಗಮೆಚ್ಚಿದ ಜಗಜ್ಯೋತಿ ಅನುಭವ ಮಂಟಪದ ಅಮರಶಿಲ್ಪಿ. ಆಧ್ಯಾತ್ಮದ ಆಕಾಂಕ್ಷಿ ಭವದ ಮೇಲಿನ ನಿರಾಕಾಂಕ್ಷಿ. ಭಾಗ್ಯವಾಡಿಯ ಬಸವಣ್ಣ ಮನೆ ಮನೆಗೂ ಮಮತೆಯ ಅಣ್ಣ. ನಮಸ್ಕಾರ. ಶ್ರೀಮತಿ ಮಂಜುಳಾ ಸುನಿಲ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ನಮ್ಮ ನಡುವಿನ ಮತ್ತೋರ್ವ ಕವಯತ್ರಿ ತಿಂಗಳ ಅಂಗಳ ಬಳಗದ ಸದಸ್ಯೆ ಆಗಿರುವಂಥ ಶ್ರೀಮತಿ ಸುಶೀಲಾ ಹಿರೇಮಠ್ ಅವರು ತಮ್ಮ ಕವಿತೆಯನ್ನು ವಾಚಿಸ್ತಾ ಇದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಅಕ್ಕಮಹಾ ಜಯಂತಿ ಕೂಡ ನಾವು ಮೊನ್ನೆ ಆಚರಿಸಿದ್ದೇವೆ. ಹಾಗಾಗಿ ಪ್ರಥಮ ಕವಯಿತ್ರಿ ಅಕ್ಕಮಹಾದೇವಿಯ ಒಂದು ಕವನವನ್ನು ವಾಚಿಸಲಿಕ್ಕೆ ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ಶಿವಶರಣೆ ಅಕ್ಕ ಮಹಾದೇವಿ. ಉಡುತಡಿಯ ಗ್ರಾಮದಲ್ಲಿ ಜನಿಸಿದ ಶರಣೆ, ಉಡುತಡಿಯ ಗ್ರಾಮದಲ್ಲಿ ಜನಿಸಿದ ಶರಣೆ, ಬಾಲ್ಯದಲ್ಲೇ ಸಕಲ ಸುಖ ತ್ರುಜಿಸಿದ ಅಕ್ಕಳಾಗಿ 12ನೇ ಶತಮಾನದ ಶಿವಶರಣೆಯಾಗಿ, ಬಾಲ್ಯದಲ್ಲೇ ಸಕಲ ಸುಖ ತ್ರುಜಿಸಿದ ಅಕ್ಕಳಾಗಿ 12ನೇ ಶತಮಾನದ ಶಿವಶರಣೆಯಾಗಿ, ಅಕ್ಕರೆಯ ಅಕ್ಕನಾಗಿರುವ ಅಕ್ಕ ಮಹಾದೇವಿ ನಮ್ಮ ನಾಡಿನ ಪ್ರಥಮ ಮಹಿಳಾ ಕವಯಿತ್ರಿಯಾಗಿ, ಅಕ್ಕರೆಯ ಅಕ್ಕನಾಗಿರುವ ಅಕ್ಕ ಮಹಾದೇವಿ ನಮ್ಮ ನಾಡಿನ ಪ್ರಥಮ ಮಹಿಳಾ ಕವಯಿತ್ರಿಯಾಗಿ, ಶರಣ ಚಳುವಳಿಯಲ್ಲಿ ನೀವು ಪ್ರಮುಖರಾಗಿ, ಶರಣರ ಚಳುವಳಿಯಲ್ಲಿ ನೀವು ಪ್ರಮುಖರಾಗಿ, ಸ್ತ್ರೀವಾದಿಯ ಚಳುವಳಿ ಪ್ರತಿಪಾದಕಿಯಾಗಿ, ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ, ಸ್ತ್ರೀವಾದಿಯ ಚಳುವಳಿ ಪ್ರತಿಪಾದಕಿಯಾಗಿ, ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ, ಅನುಭವ ಮಂಟಪದಲ್ಲಿ ಶಿವ ಶರಣೆಯಾಗಿ, ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮವಾಗಿ, ಅನುಭವ ಮಂಟಪದಲ್ಲಿ ಶಿವಶರಣೆಯಾಗಿ, ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮವಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮಹಾ ಸಾಧಕಿಯಾಗಿ, ಸಾಹಿತ್ಯ ಸೇವೆ ಸಲ್ಲಿಸಿದ ಶಿವಶರಣೆ ನೀವಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮಹಾ ಸಾಧಕಿಯಾಗಿ, ಸಾಹಿತ್ಯ ಸೇವೆ ಸಲ್ಲಿಸಿದ ಶಿವಶರಣೆ ನೀವಾಗಿ, ಭಕ್ತರ ಮನದಲ್ಲಿ ಉಳಿದಿರಿ ನೀವು ದೇವಿಯಾಗಿ, ವಚನ ಸಾಹಿತ್ಯ ರಚಿಸಲು ಸ್ಫೂರ್ತಿಯಾಗಿ, ಭಕ್ತರ ಮನದಲ್ಲಿ ಉಳಿದಿರಿ ನೀವು ದೇವರಾಗಿ, ವಚನ ಸಾಹಿತ್ಯ ರಚಿಸಲು ಸ್ಫೂರ್ತಿಯಾಗಿ, ಮಹಿಳಾ ಮಣಿಗಳಿಗೆ ನೀವು ಮಾದರಿಯಾಗಿ, ಇಂದಿಗೂ ಸಹ ಎಲ್ಲರ ಪ್ರೀತಿಯ ಅಕ್ಕಳಾಗಿ, ಮಹಿಳಾ ಮಣಿಗಳಿಗೆ ನೀವು ಮಾದರಿಯಾಗಿ, ಇಂದಿಗೂ ಸಹ ಎಲ್ಲರ ಪ್ರೀತಿಯ ಅಕ್ಕಳಾಗಿ, ನಿಮ್ಮನ್ನು ಸ್ಮರಿಸುವ ಪುಣ್ಯ ಸಿಕ್ಕಿದೆ ನಮಗಾಗಿ, ನಿಮ್ಮನ್ನು ಸ್ಮರಿಸುವ ಪುಣ್ಯ ಸಿಕ್ಕಿದೆ ನಮಗಾಗಿ, ನಿಮ್ಮ ವಚನಗಳ ಓದಿದ ನಾವು ಧನ್ಯರಾಗಿ, ನಿಮಗೆ ನಮಿಸುವೆವು ಭಕ್ತಿಯಿಂದ ಶಿರಬಾಗಿ, ನಿಮ್ಮ ವಚನಗಳ ಓದಿದ ನಾವು ಧನ್ಯರಾಗಿ, ನಿಮಗೆ ನಮಿಸುವೆವು ಭಕ್ತಿಯಿಂದ ಶಿರಬಾಗಿ, ಅಕ್ಕ ಮಹಾದೇವಿ ನೀವು ಭಕ್ತೆ ಶಿವಶರಣೆಯಾಗಿ, ಅಕ್ಕ ಮಹಾದೇವಿ ನೀವು ಭಕ್ತೆ ಶಿವಶರಣೆಯಾಗಿ, ಕೃಪೆ ತೋರಿ ಸದಾ ನಮ್ಮೆಲ್ಲರ ಮೇಲೆ ಭವಿಷ್ಯಕ್ಕಾಗಿ, ಕೃಪೆ ತೋರಿ ಸದಾ ನಮ್ಮೆಲ್ಲರ ಮೇಲೆ ಭವಿಷ್ಯಕ್ಕಾಗಿ. ಎಲ್ಲರಿಗೂ ವಂದನೆಗಳು. ಶ್ರೀಮತಿ ಸುಶೀಲಾ ಹಿರೇಮಠ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ